रोज कर। और तुझे मेरा एक सीक्रेट समझे बेटा? ನೀವೇ ಗೌಡ ಅಷ್ಟೆಲ್ಲ ಈ ಊರಿನ ಮಾಲೀಗೌಡ. ಈ ಸುತ್ತು 70 ಹಳ್ಳಿಗೂ ನನ್ನದೇ ಅಧಿಕಾರ. ಆದರೂ ಆ ಜಯವೀರ ನನ್ನ ಮನೆತನದಲ್ಲಿ ಹುಟ್ಟು ಕುಲ ವೈರಿ. ಹೊತ್ತಿನ ಬೆಂಕಿ ನಂದಬೇಕಾದರೆ ಅವನ ತಮ್ಮ ಕ್ರಾಂತಿವೀರನ ಕೊಲೆ ಆಗಲೇಬೇಕು. ಅಂದಾಗ ತೀರುತ್ತದೆ ನನ್ನ ಸೇವೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ನಿತ್ಯ ರೌಡಿಗಳ ತೆರೆ ಮೇಲೆ ಕಾರ್ಯಕ್ರಮ ಮೆರೆಯುತ್ತಿರುವ ಈ ಟೈಗರರಿಗೆ ಬಗ್ಗದೆ ಅಂದಿನ ಸ್ಪರ್ಧೆಯಲ್ಲಿ ಎಂದು ನಿನ್ನ ತಮ್ಮ ನನ್ನ ಜನರನ್ನು ನನ್ನ ತಂಗಿಯ ಕೈಯಾರೆ ಹೂಮಾಲೆ ಹಾಕಿಸಿ ಅಂದಿನಿಂದಲೇ ಹತ್ತು ಉರಿಯುತ್ತದೆ ಸೇಡಿನ ಬೆಂಕಿ. ಈ ಬೆಂಕಿಯಲ್ಲೇ ನಿಮ್ಮ ವಂಶವನ್ನು ಸುಟ್ಟು ಹಾಕಿ ನಿಮ್ಮ ತಂದೆ ಸ್ಥಿತಿ ನಿಮಗೂ ಮಾಡಿ ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳದಿದ್ದರೆ ನಾನು ಈ ಊರಿನ ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಯಾಕೆಂದ್ರ ನಿಮ್ಮ ಅಡಿಯಲ್ಲಿ ನಿಂತಿದ್ದಾನೆ. ಬೇಗನೆ ಹೇಳಿ ಗೌಡ್ರೆ. ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಚೇತೇಂದ್ರ. ರಕ್ತ ಸಿಲಗುವ ಈ ದೇವೇಗೌಡನಿಗೆ ರಕ್ತ ಬೇಕಾಗಿದೆ. ಈ ಮೊದಲ ಆ ಊರಿನ ರಕ್ತ ಬೇಕೆಂದು ನನಗೆ ತಿಳಿಸಿದ್ರ? ನಿಮ್ಮ ತಂಗಿ ಅವನಿಗೆ ಆರು ಹಾಕಿ ಕಳಸ ಆರತಿ ಹಿಡಿಯುವ ಮುನ್ನವೇ ಅವನ ಕತ್ತೆ ಈ ಕತ್ತಿಯಿಂದ ತಲೆ ಸೀಳಿ ಬಿಡ್ತಿದ್ದೇವೆ. ನಿಲ್ಲಿಸಿರಿ ಆ ಮಾತನ್ನು. ಅವತ್ತೇ ಅವನ ವಿಳಾಸವನ್ನು ನಾವು ಬದಲಾಯಿಸಿದ್ರೆ ಸೋತ ಸೇಡಿಗಾಗಿಯೇ ಈ ಗೌಡರೇ ಕೊಲಿಸಿದ್ದಾರೆಂದು ಅಪಕೀರ್ತಿ ಬರ್ತಿತ್ತು. ಅದು ಹಾಗಲ್ಲ. ಕರೆಕ್ಟ್ ಗಜರಾಜ, ನಿನ್ನ ಮಾತಿನಲ್ಲಿ ನಿಜವಿದೆ. ಆದರೆ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯವಿದಲ್ಲ. ಈಗೇನು ಮಾಡಲಿ? ಈಗಂತೂ ಮುತಾಲಿಕ ಅವನ ಭೇಟಿಗೆ ಹೋಗಿದ್ದಾನೆ. ಅವನ ಮಾತಿಗೆ ಒಪ್ಪಿ ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ಗೆ ಒಪ್ಪಿದ ಸರಿ. ಇಲ್ಲ ಅಂದ್ರೆ ಈ ಕತ್ತಿನ ರತ್ನಕಾರರಿಗೆ, ಕ್ರಿಯಾಶೀಲ ರಾಜರೇ, ಶ್ರೀರಾಮರಿಗೆ ಈ ಮಾತುಗಾರ ಮುತಾಲಿಕನ ನಮಸ್ಕಾರಗಳು. ಬಾ ಮುತಾಲಿಕ ಬಾ. ಹೋದ ಕೆಲಸ ಏನಾಯ್ತು? ಹಣ್ಣು ಕಾಯು ಕೆಟ್ಟ ಕಸಿಗ ಎನ್ನುವುದು ಈ ಮುತಾಲಿಕನ ಹಿಸ್ಟ್ರಿ ಒಳಗ ಇಲ್ಲ. ನಮ್ಮ ಮುತಾಲಿಕ ಅಷ್ಟೊಂದು ಹಗರಂತ ಅವರು ಕಾಲಿಟ್ರೆ ಯಾವುದು ಕೆಲಸ ಆಗದೆ ಹಿಂತಿರುಗಿದ್ದು ಇತಿಹಾಸದೇ ಇಲ್ಲ. ಹಾಗಂತ ಇದೇ ಪಾರ್ಟಿ ಮಾಡಿ ನನಗೀಗ ಒಂದು ಡ್ಯಾನ್ಸ್ ಆಯ್ತು. 1 2 3
ನಮಸ್ಕಾರ ಮಾಡ್ತೀನಿ ಪೊಲೀಸ್ ಗೌಡ್ರಿಗೆ. ಕ್ರಾಂತಿವೀರ ಬಾ, ಕ್ರಾಂತಿವೀರ ಬಾ. ಈ ನಿನ್ನ ನಮಸ್ಕಾರ ನನ್ನ ಹೃದಯ ಮಿಡಿತವನ್ನೇ ಬದಲಾಯಿಸಿ. ಬಾ, ಕುಳಿತುಕೋ. ಇರಲಿ, ಅದೇನು ಬರಲಿಕ್ಕೆ ಹೇಳಿ ಕಳಿಸಿದ್ರಂತೆ, ಯಾಕೆ? ಹೌದು,
ಮೊನ್ನೆ ನೀ ಗೆದ್ದ ಸ್ಪರ್ಧೆಯಲ್ಲಿ ಗೌಡರ ಮಗಳೇ ಹೂಮಾಲಿ ಹಾಕಿ ಆರತಿ ಮಾಡಿದ್ದಾಳೆಂದು ಪ್ರತಿ ಸಮಾರಂಭದಲ್ಲಿ ಹೇಳುತ್ತೆ ಅಂತ ಯಾಕೆ ಸ್ಪರ್ಧೆಯಿಂದ ಗೆದ್ದ ಮೇಲೆ ನಡೆದ ವಿಷಯ ಹೇಳಿಕೊಂಡ್ರೆ ಅದು ತಪ್ಪೇ ಕಣ್ಣ ಅದು ಶುದ್ಧ ತಪ್ಪು. ಯಾಕಂದ್ರೆ ಅದು ನಮ್ಮ ಗೌಡರಿಗೆ ಅವಮಾನದ ವಿಷಯ. 70 ಹಳ್ಳಿಯ ಮರ್ಯಾದೆ ವಿಷಯ. ಅದಕ್ಕಂತನ ಈಗ ನಾವು ಅದಕ್ಕೊಂದು ಹೊಸ ದಾರಿ ಹುಡುಕಿ ನಿನ್ನ ಸಂಧಾನಕ್ಕೆ ಕರಿತೀವಿ. ಸಂಧಾನ ಗೌಡ್ರ ಕಂಡ ಕ್ಷಣ ಪೈಕಿ ಸಲಾಂ ಹೊರಬೇಕಂತ ಸಂಧಾನನೋ ಇಲ್ಲ ಗೌಡ್ರ ತಂಗಿ ಹೂ ಮಾಡಿ ಆಕೆ ಆ ರೀತಿ ಮಾಡಿಲ್ಲ ಅಂತ ಹೇಳ್ಬೇಕಾದ ಸಂಧಾನನೋ ಇಲ್ಲ ನಿನ್ನ ಸೂರತನ ನೋಡಿ ನನಗೆ ನಾಚಿಕೆ ಬಂದೈತಿ ನೀನು ಈ ಊರಲ್ಲಿ ಇರಬಾರ್ದು ಅಂತ ಸಂಧಾನನೋ ಇದು ಯಾವುದೂ ಅಲ್ಲ. ನಿನ್ನ ಸೂರ ಧೀರತನಕ್ಕೆ ನಾನು ಮೆಚ್ಚಿದ್ದೇನೆ. ಆದರೆ ನಿನ್ನಂತ ಒಬ್ಬ ಹುಡುಗ ನನಗೆ ಬೇಕಾಗಿದೆ. ನೀನು ನನ್ನ ಕಂಡೀಷನ್ಗೆ ಒಪ್ಪಿದರೆ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ನೀ ಕೇಳಿದಷ್ಟು ಕೊಡುತ್ತೇನೆ. ಹಣ ಹೆಚ್ಚಾಗಿ ದಾನ ಕೊಟ್ಟು ಜನ ಒಲಿಸಿಕೊಳ್ಳಾಕ ನೀನೇನು ಆ ಹಿರಿನ ಕಸಬನ ಮೊಮ್ಮಗ ಬಲ ಚಕ್ರವರ್ತನ ಇಲ್ಲ ಕರುಣಕುಂಡಲ ದಾನ ನೀಡಿದ ದಾನ ಸೂರ ಕರ್ಣನ ಅದಾವುದೂ ಅಲ್ಲ. ಬರೀ ಕೃಷ್ಣಾವತಾರಿ ಬ್ರಾಹ್ಮಣನಾಗಿ ಮೂರೇ ಮೂರು ಬೂದಿ ಪಾದ ಕೇಳುವುದಷ್ಟೇ ಕಂದ ನಿನ್ನ ಕೆಲಸ. ಅದನ್ನು ಪೂರೈಸಿಕೊಳ್ಳಲು ನಮ್ಮ ಗೌಡರ ಕೆಲಸ. ಅದನ್ನ ಕರಾರು ಪತ್ರ ಬರೆದು ಅದನ್ನು ಮಂಡಿಸುವುದು ನನ್ನ ಕೆಲಸ. ಹಾಗಂತ ಸಮರ ಕೈಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆ. ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿದ್ದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪುವುದಾದರೆ ಅದೇನಂತ ಈಗಲೇ ಹೇಳು. ಓಕೆ ನೋಡು ಕ್ರಾಂತಿವೀರ, ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು. ನನ್ನಂತ ಹಣವಂತನಾಗಿ ಮುಂದೆ ನೀನು ಚಕ್ರಾಧಿಪತಿಯಾಗಿ ಬಾಳಬೇಕೆಂಬ ಆಸೆ ನಿನಗಿದ್ದರೆ ನನ್ನ 3 ಕಂಡೀಷನ್ ಕೇಳು. ಮೊದಲನೇದಾಗಿ ನನ್ನ ಅಪ್ಪಣೆ ಇಲ್ಲದೆ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು. ಕಂಡೀಷನ್ ನಂಬರ್ 2, ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣೆತ್ತಿ ಸಹ ನೋಡಬಾರದು. ಕಂಡೀಷನ್ ನಂಬರ್ 3, ನಿನ್ನ ಹೆಸರಿಗೆ 10 ಎಕರೆ ಹೊಲ, ಊರೊಳಗೆ ಒಂದು ಮನೆ ಕೊಟ್ಟು ನಿನ್ನ ಕೈಗೆ 10 ತೊಲೆ ಬಂಗಾರದ ಕಡಗ ಹಾಕುತ್ತೇನೆ. ಆದರೆ ನೀನು ನನ್ನ ಬಲಗೈ ಬಂಟನಾಗಿ ನನ್ನ ಮನೆಯವರಾಗಬೇಕು.